ಎಲ್ಲಿಗೆ ಏನು ಅಂತ ನನಗೂ ಸೀರಿಯಸ್ ಆಗಿ ಗೊತ್ತಿಲ್ಲ. ಟಿಕ್ಕಾ ತೊಗೊಂಡಿದ್ವಿ, ಟಿಕ್ಕಾ ಇವಾಗ ರೋಡ್ ಟ್ರಿಪ್ ಮಾಡ್ಕೊಂಡು ನೋಡಿ ಸಾಕ್ತಿದ್ದಾರೆ. ಇನ್ನು ಅದು ಡ್ರಿಂಕ್ಸ್ ಬಾಟಲ್ಲು ಎಲ್ಲ ಪ್ರತಿಯೊಂದು ಗಾಡಿ ನಿಲ್ಲಿಸಲೇ ಇಲ್ಲ. ನೋಡಿದ್ರೆ ಅವರೆಲ್ಲ ಮಾಗಡಿಯವರೇ ಅಂತೆ. ರೋಡ್ ಅಂತ ಕಾಣಿಸ್ತಿದ್ಯಾ, ಅಲ್ಲಿಂದ ಬರಬೇಕು. ಅರಿ ಬೇಗ ಬಾ, ಬೇಗ. ಅವಳಿಗೆ ನೀರು ಅಂದರೆ ಸಖತ್ ಭಯ. ದರ್ದಲ್ಲೇ ಲಾಸ್ಟ್ ನಮ್ದೇನೆ ಇದು ಫೋಟೋ ವಿಡಿಯೋ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪವಿತ್ರ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಸಂಡೇ, ಮನೇಲಿ ಇದು ಬೇಜಾರಾಗಿ ಎಲ್ಲರೂ ಹೊರಗಡೆ ಹೋಗೋಣ ಅಂತ ನಮ್ಮ ಮನೆಯವ್ರನ್ನ ಬೆಳಗ್ಗೆ ಕೇಳಿದೆ. ಸರಿ ಆಯಿತು ಅಂತ ಅಂದರು. ಎಲ್ಲಿಗೆ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ರೀ? ಅದೆಲ್ಲ ಸಸ್ಪೆನ್ಸ್. ಅದನ್ನ ಅಲ್ಲಿ ಹೋದ್ಮೇಲೆ ಹೇಳೋದು. ಎಲ್ಲಿಗೆ ಅಂತ ಹೇಳಕ್ಕಾಗಲ್ಲ ಜಾಗ ಏನು ಅಂತ. ಅಲ್ಲಿಗೆ ಹೋದ್ಮೇಲೆ ಹೇಳೋದು. ಎಲ್ಲಿಗೆ ಏನು ಅಂತ ನನಗೂ ಸೀರಿಯಸ್ ಆಗಿ ಗೊತ್ತಿಲ್ಲ. ಹೋಗೋಣ ಅಂತ ಅಂದಿದ್ದಷ್ಟೇ. ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು, ಹರಿ, ಹಿಂದೆ ಮಿಸ್ಟರ್ ರಿಷಿಕ್, ಅಲ್ಲಿ 3 ಜನನು ಹೋಗ್ತಾ ಇದ್ದೀವಿ. ನೋಡೋಣ ಇವತ್ತಿನ ವ್ಲಾಗು ಹೇಗೆ ಹೋಗುತ್ತೆ ಅಂತ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನು ತಿಂಡಿ ಮಾಡಿಲ್ಲ. ತಿಂಡಿ ಎಲ್ಲಿ ಮುಂದೆನಾ ಇಲ್ಲ ಜಾಗದಲ್ಲೇನಾ? ನೀವು ಕರ್ಕೊಂಡು ಹೋಗ್ತೀರಾ ಜಾಗದಲ್ಲೇನಾ? ಅಲ್ಲೇನಾ? ಇನ್ನು ಏನು ತಿಂಡಿ ಮಾಡಿಲ್ಲ. ನೋಡೋಣ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಚಲೋ ಇಲ್ಲಿಗೆ ಬಂದಿದ್ದೀವಿ. ಮಶ್ರೂಮ್ ಟಿಕ್ಕಾ ತೊಗೊಂಡಿದ್ವಿ. ಟಿಕ್ಕಾ ಮಶ್ರೂಮ್ ಟಿಕ್ಕಾ ಹೆಂಗೈತಮ್ಮ? ಚೆನ್ನಾಗಿದೆ. ಅದು ಒಂದೊಂದು ಮಶ್ರೂಮ್ ಫುಲ್ ಹಾಕಿ ಫ್ರೈ ಮಾಡಿರ್ತಾರೆ. ಅದು ಡಿಫ್ರೆಂಟ್ ಫೀಲ್ ಇರುತ್ತೆ. ಇಡಿ ಓಕೆ, ನ್ಯಾಚುರಲ್ ಫೀಲ್ ಇರುತ್ತೆ. ಸುಟ್ಟಿರೋದು ಕೆಂಡದಲ್ಲಿ ಹಾಕಿ ಸುಟ್ಟಿರ್ತಾರೆ. ಹೆಂಗೈತಪ್ಪ? ಸುಟ್ಟಿರೋ ಫೀಲ್ ನೋಡಿ ಗೊತ್ತಾಗುತ್ತೆ ಕೆಂಡ. ಅದರಿಂದ ಅದು ನ್ಯಾಚುರಲ್ ಫೀಲ್ ಬರುತ್ತೆ. ಹೆಂಗೈತೆ ರಿಷಮ್ಮ? ನೆಕ್ಸ್ಟ್ ಪಾಲಕ್ ರೈಸ್. ನಮ್ಮ ಸಾಹೇಬ್ರದ್ದು ನೀರು ದೋಸೆ ಹೆಂಗೈತಪ್ಪು? ನೀರು ದೋಸೆ ಹೆಂಗಿದೆ? ಪಾಲಕ್ ರೈಸು ಅಷ್ಟೇ ಸೂಪರಾಗಿದೆ. ಇದು ಫೈನಲ್ ಟಚ್ಚು, ಲೆಮನ್ ಟೀ. ಪವಿ, ನಾನು ಹೇಳ್ತಾ ಇದ್ನಲ್ಲ ಆ ಪ್ಲೇಸು ನೋಡ್ದಾ? ಇದೆ ಸಕ್ಕದಾಗಿದೆ. ಏನು ಪ್ಲೇಸ್, ಏನು ಹೆಸರು ಇದು? ಮಂಚನ್ ಬೆಲೆ ಜಲಾಶಯ ಅಂತ ಹೇಳಿ. ಮಾಗಡಿಗೆ ನೀರು ಫುಲ್ಲು ಇಲ್ಲಿಂದಾನೇ ಸಪ್ಲೈ ಆಗೋದು. ಹೌದಾ? ಚೆನ್ನಾಗಿದೆ. ಇನ್ನು ಹತ್ತಿರದಿಂದ ತೋರಿಸ್ತೀನಿ ಬಾ. ಎಲ್ಲ ಡ್ಯಾಮ್ ಎಲ್ಲ ಸಿಗುತ್ತೆ. ಓಕೆ. ನಾವು ಮಂಚಿನ ಬೆಲೆಗೆ ಬಂದ್ವಾ. ಮಂಚಿನ ಬೆಲೆಯಲ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಎಲ್ಲೂ ಒಳಗಡೆ ಹೋಗೋಕ್ಕೆಲ್ಲ ಪರ್ಮಿಷನ್ ಇಲ್ವಂತೆ. 3-4 ಜನ ತೀರೋಗ್ಬಿಟ್ಟಿದ್ದಾರಂತೆ. ಹಂಗಾಗಿ ಒಳಗಡೆ ಪರ್ಮಿಷನ್ ಇಲ್ಲ ಅಂದರು. ಹಂಗಾಗಿ ರೋಡ್ ಟ್ರಿಪ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಮಂಚಿನ ಬೆಲೆಯಿಂದ ಸಾವಂತದುರ್ಗಕ್ಕೆ ಹೋಗೋ ರೋಡಲ್ಲಿ ಬಂದ್ವಿ. ಹೋಗ್ಬೇಕಾದ್ರೆ ಇದೊಂದು ಲೊಕೇಶನ್ ಕಾಣಿಸ್ತು. ಹಂಗೆ ಇದೊಂದು ಲೊಕೇಶನ್ ನೋಡಿಕೊಂಡು ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕಾರ್ ನಿಲ್ಸಿದ್ದೀವಿ. ಸಕ್ಕತ್ತಾಗಿದೆ ಎಲ್ಲ ಜಾಗ. ಸೂಪರ್ ಜಾಗ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಏನು ಅಂದರೆ ಫ್ರೆಂಡ್ಸ್ ಗ್ರೂಪ್ ಬಂದು ಅಲ್ಲಲ್ಲೇ ಡ್ರಿಂಕ್ಸ್ ಮಾಡೋದು ಅದೆಲ್ಲ ಮಾಡ್ತಿದ್ದೀರಾ, ಮಾಡಬೇಡಿ ಆ ಥರ ಎಲ್ಲ. ಸ್ವಲ್ಪ ನೀಟಾಗಿ ಇಟ್ಕೊಳ್ಳಿ ಅಷ್ಟೇ. ಹಂಗೆ ಸ್ವಲ್ಪ ಹೊತ್ತು ಸುತ್ತಾಡಿಕೊಂಡು ವೆದರ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ. ಆದರೆ ಅಷ್ಟು ಬಿಸಿಲಿಲ್ಲ, ಮೋಡ ಬಂದಿದೆ. ಬಿಸಿಲಿಲ್ಲ. ಇಲ್ಲ ಅಂದಿದ್ರೆ ಅಷ್ಟೇ ಸೀದೋಗ್ಬಿಟ್ಟು ಇದ್ಲಾಗ್ಬಿಡ್ತಿದ್ವಿ. ಬಿಸಿಲೇನಿಲ್ಲ, ಚೆನ್ನಾಗಿದೆ ವೆದರ್. ಆದರೆ ಆ ಸೈಡೆಲ್ಲ ಬೆಂಕಿ ಇಟ್ಬಿಟ್ಟಿದ್ದಾರೆ. ಸಿಕ್ಕಾಬಿಟ್ಟೆ ಮುಳ್ಳೆಲ್ಲ ಇಲ್ಲಿ. ಇನ್ನು ಎಷ್ಟು ಕಿಲೋಮೀಟ್ರ್ ಆಯಿತು ಒಳಗಡೆ? ಇನ್ನೂ 5 ಕಿಲೋಮೀಟ್ರ್ ಒಳಗಡೆ ಇದೆ. 5 ಕಿಲೋಮೀಟರ್ ಒಳಗಡೆ ಇದೆ. ನನ್ನ ಮಗ ಎಲ್ಲಿದ್ದಾನೆ ಗೊತ್ತಾ? ನಮ್ಮ ಜೊತೆ ಇಲ್ಲ ನನ್ನ ಮಗ. ತೋರಿಸ್ತೀನಿ ರೀ ಎಲ್ಲೋನೆ ಅಂತ. ಇಲ್ಲ ಅವ್ನು ನೋಡಿ, ನಮ್ಮದೇ ಒಂದು ದಾರಿ ಆದರೆ ಅವನದೇ ಇನ್ನೊಂದು ಥರ ದಾರಿ, ಸ್ಪೆಷಲ್. ನೀವು ಸುತ್ತಾಡಿ, ನಾನು ಒಳಗೆ ಕೂತ್ಕೊಳ್ತೀನಿ ಅಂತ ಇಲ್ಲಿ ಕೂತ್ಕೊಂಡಾನೆ. ಹೇಗಿದೆ ಜಾಗ? ಜಾಗ ಹೇಗಿದೆ? ಜಾಗ ಹೆಂಗಿದೆ?
ಅಲ್ಲೇ ಇರ್ತೀಯಾ ಬತ್ತೀಯಾ ಬನ್ನಿ. ಇವಾಗ ಇಲ್ಲಿ ಯಾವುದೋ ಒಂದು ಲೊಕೇಶನ್ ಕಾಣಿಸ್ತು, ನಿಲ್ಲಿಸಿದ್ದೀವಿ. ಸುತ್ತ ಮಾವಿನ ಗಿಡ ನಿಲ್ಲಿಸಿದ್ದೀವಿ. ಚೆನ್ನಾಗಿದೆ ಜಾಗ, ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗ್ತಾಯಿದೆ. ಅಲ್ಲಿ ಹೆವಿ ಕೆಲಸ ಮಾಡಿ 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 ಒಂದು ರಿಲ್ಯಾಕ್ಸೇಷನ್ ಬೇಕು ಅಂತಂದರೆ ಒಂದು ಸತಿ ಈ ಥರ ರೋಡ್ ಟ್ರಿಪ್ ಮಾಡಿ, ಚೆಂದ ಉಂಟು. ನಾವಿವಾಗ ರೋಡ್ ಟ್ರಿಪ್ ಮಾಡಿಕೊಂಡು ನೋಡಿ ಸಾವಂದುರ್ಗದ ಬೆಟ್ಟದ ಹತ್ರ ಬಂದಿದ್ದೀವಿ. ಇಲ್ಲಿ ಯಾವುದೋ ಮಾವಿನದು ಗಿಡ, ಮಾವಿನ ತೋಟ ಸಿಕ್ತು. ಹಂಗೆ ನಿಲ್ಲಿಸ್ಬಿಟ್ಟು ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸಕ್ಕತ್ತೈತೆ ಲೊಕೇಶನ್, ಚೆಂದ ಉಂಟು ಚೆಂದ ಉಂಟು. ನಮ್ಮ ಕಾರಲ್ಲಿ ಬೆಂಗಳೂರಲ್ಲಿ ಮೈಂಡಿಗೆ ರಿಲ್ಯಾಕ್ಸೇಷನ್ ಇಲ್ಲದೆ ಹೆವಿ ವರ್ಕ್ ಪ್ರೆಷರ್ ಇದ್ದರೆ ಒಂದು ಸತಿ ಈ ಥರ ರೋಡ್ ಟ್ರಿಪ್ ಮಾಡಿ. ನಮ್ಮದು ರೋಡ್ ಟ್ರಿಪ್ ಅಂತ ಬರಲಿಲ್ಲ. ಸ್ಟಾರ್ಟಿಂಗ್ ಎಲ್ಲೋ ಹೋಗ್ತೀವಿ ಅಂತ ಅಂದರೆ ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ, ಎಲ್ಲೋ ಒಂದು ಕಡೆ ಕರ್ಕೊಂಡೋದ್ರೆ ಸಾಕು ಅನ್ನೋ ಥರ. ಆಮೇಲೆ ಮತ್ತೆ ಇದು ಎಂತ, ಆಮೇಲೆ ಹೇಳಿದ್ರು ಮಂಚಿನ ಬೆಲೆ ಅಂತ. ಊಟ ತಿಂದಾಗಿ ಅರ್ಧ ದಾರಿಗೆ ಬಂದಾಗ ಹೇಳಿದ್ರು ಮಂಚಿನ ಬೆಲೆಗೆ ಹೋಗ್ತಾಯಿದ್ದೀನಿ ಅಂತ. ಅಲ್ಲಿ ನೋಡಿದ್ರೆ ಅಲ್ಲಿ ಯಾರೂ ಬಿಡ್ತಾನೆ ಇಲ್ಲ. ಅಲ್ಲಿ 5-6 ಡೆಡ್ಡಾಗಿ ಸತ್ತೋಗ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಬಿಡ್ತಾ ಇರಲಿಲ್ಲ. ಹಂಗೆ ಹೆಂಗಿದ್ರು ಬಂದಿದ್ದೀವಲ್ಲ, ರೋಡ್ ಟ್ರಿಪ್ ಮಾಡೋ ಥರ ಆಗಲಿ, ಒಳಗೆ ಹೋಗೋಣ ಫಾರೆಸ್ಟ್ ಒಳಗಡೆ ಅಂತ ಅಂದರು. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಹಂಗೆ ಬಂದ್ವಾ ಸಾವಂದುರ್ಗದ ಬೆಟ್ಟದ ಹತ್ರ. ಅದೇ ರೋಡಲ್ಲಿ ಬರ್ತಾ ಹಂಗೆ ನಿಲ್ಲಿಸಿ ಬರ್ತಾಯಿದ್ದೀವಿ. ರೋಡ್ ಇದು ಏನೋ ಅನ್ಕೊಂಬಂದ್ವಿ, ಇದು ರೋಡ್ ಟ್ರಿಪ್ ಆಗೋಯ್ತು ಅಷ್ಟೇ. ನೋಡಿ ನೀವು, ನಾನು ಅಲ್ಲೇ ಹೇಳಿದೆ ನಿಮಗೆ, ಬಂದಾಗ ಈ ಥರ ಪ್ಲೇಸ್ಗಳಲ್ಲಿ ನೀವೇನೇ ಮಾಡಿದ್ರು ಅಲ್ಲೆಲ್ಲ ಹೆವಿ ಡ್ರಿಂಕ್ಸ್ ಮಾಡ್ತಿದ್ದಾರೆ, ಅಲ್ಲೆಲ್ಲೇ ಬಾಟಲ್ಸ್ಗಳನ್ನ ಬಿಡ್ತಿದ್ದಾರೆ. ನೀವು ಮಾಡಿ ಪರವಾಗಿಲ್ಲ, ಆದರೆ ಬಾಟಲ್ಸ್ಗಳನ್ನ ಆಗಲಿ ಏನೇ ಆಗಲಿ ತೊಗೊಂಡೋಗ್ಬಿಡಿ. ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಯಾರು ಕೇಳೋದಿಲ್ವನೋ ಅನಿಸುತ್ತೆ. ಇದು ಮೇ ಬಿ ಯಾರ್ದೋ ತೋಟ, ಆದರೆ ಯಾರು ಕೇಳಲ್ವನೋ ನೋಡಿ. ಅಲ್ಲಲ್ಲೇ ಕುಡಿದು ಅಲ್ಲಲ್ಲೇ ಬಿಟ್ಟಿದ್ದಾರೆ. ಇನ್ನು ಅದು ಡ್ರಿಂಕ್ಸ್ ಬಾಟಲ್ಲು ಎಲ್ಲ ಪ್ರತಿಯೊಂದು ಅಲ್ಲಲ್ಲೇ ಎಲ್ಲೆಲ್ಲಿ ಕುಡ್ತಿರ್ತಾರೋ ಅಲ್ಲಲ್ಲೇ ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವೇನಾರು ಮಾಡಿದ್ರೂ, ನೀವೇನು ಡ್ರಿಂಕ್ಸು ಏನೇ ಪಾರ್ಟಿ ಮಾಡಿದ್ರು ನಿಮ್ಮ ಜೊತೆನೇ ಈ ಥರ ಪ್ಲಾಸ್ಟಿಕ್ಕು ಇವೆಲ್ಲ ತೊಗೊಂಡು ಹೋಗ್ಬಿಡಿ, ಗಲೀಜು ಮಾಡಬೇಡಿ ಅಂತ. ನೆಕ್ಸ್ಟ್ ಹೋಗುವ, ನಡಿಯಮ್ಮ ಹೋಗೋಣ ಇನ್ನೊಂದು ಜಾಗಕ್ಕೆ. ನಾವಿವಾಗ ಸದ್ಯಕ್ಕೆ ಎಲ್ಲಿದ್ದೀವಿ ಗೊತ್ತಾ? ಇಲ್ಲಿದ್ದೀವಿ. ಇಲ್ಲಿಂದ ಇಲ್ಲಿ ಸೌತೆಕಾಯಿ ಮಾರ್ತಾಯಿದ್ರು ಅಜ್ಜಿ ಹತ್ರ ಸೌತೆಕಾಯಿ ಇಸ್ಕೊಂಡು ಇಲ್ಲೇ ಎಡ್ಕೊಂಡು ಇಲ್ಲೇ ತಿಂತಾ ಇದ್ದೀವಿ. ನಮ್ಮ ಮನೆಯವರು ಕಷ್ಟ ಸುಖ ಕೇಳ್ಕೊಂತವ್ರು ಅಜ್ಜಿದು. ಯಾವ ಊರು ನಿಮ್ಮದು, ಎಲ್ಲಿಂದ ಬಂದಿದ್ದೀರಾ, ಇಲ್ಲಿದ್ದೀರಲ್ಲ, ಚಿರತೆ ಏನು ಬರಲ್ವಾ ಅಂತ ಕೇಳ್ತಾವ್ರೆ. ಬರಲ್ವಾ ಅಜ್ಜಿ? ಬೆಳಗ್ಗೆ ಹೊತ್ತು ಬರಲ್ಲ, ರಾತ್ರಿ ಹೊತ್ತು ಬರುತ್ತಾ? ಹಾಂ, ಬೆಳಗ್ಗೆ ಹೊತ್ತು ಬರುತ್ತಾ? ಇದು ಏನಪ್ಪ ಎಲ್ಲ ಬೆಂಡಾಗ್ಬಿಟ್ಟವೆ. ಯಾವಾಗ ತಂದಿದ್ದು? ಬಿಸಿಲು. ಇಲ್ಲಿ ಲೊಕೇಶನ್ ಚೆನ್ನಾಗಿತ್ತು. ಒಂದು ಫೋಟೋ ತಗೊಳ್ಳೋಣ ಅಂತ ಗಾಡಿ ನಿಲ್ಸಿದ್ರೆ ಗಾಡಿ ನಿಲ್ಲಿಸ್ಲೇ ಇಲ್ಲ. ಕೋತಿಗಳು 2-3 ಕೋತಿಗಳು ಓಡ್ ಬಂದ್ಬಿಟ್ವಿ. ಆಮೇಲೆ ಅವ್ನು ಯಾರೋ ಪಾಪ ಹುಡುಗ ತೀಟೆ ಮಾಡ್ತಿದ್ದ ಅಂತ ಬಿಟ್ಬಿಟ್ಟು ಓಡಿಸ್ತವ್ರೆ. ಅಯ್ಯೋ, ಕೋತಿನಿ ಎದ್ಕೊಂಡು ಓಡ್ತು ಅಲ್ಲಿ. ಅಲ್ಲೊಂದು ಕೋತಿ ಕೂತೈತೆ, ಇಲ್ಲೊಂದು ಕೋತಿ ಸಾಹೇಬ್ರಿದ್ದಾರೆ. ಏನಾರು ಕೊಡ್ತೀವಿ ಅಂತ ಪಾಪ ಕೂತೈತೆ. ಸುಮ್ಮನೆ ಗಾಡಿ ನಿಲ್ಸಲ್ಲ, ಒಂದು ಫೋಟೋ ತೆಕ್ಕೊಳ್ಳೋಣ ಅಂತ ನಿಲ್ಲಿಸಿದ್ದು. ಎಲ್ಲಿದ್ವೋ, ಎಲ್ಲಿಂದ ನೋಡ್ಕೊಂಡು ಓಡ್ ಬಂದ್ವೋ ಗೊತ್ತಿಲ್ಲ, ಬಂದ್ಬಿಟ್ಟು ಹೊಂಟೋಯ್ತು. ಏನೂ ಇಲ್ಲ ಕೊಡೋಕ್ಕೆ. ಚಕ್ಲಿ ಕೊಡ್ಬೋದೋ ಹೆಂಗೋ ಗೊತ್ತಿಲ್ವಲ್ಲ, ಹೊಂಟೋಯ್ತಪ್ಪು. ನೀರೆಲ್ಲ ಎಷ್ಟು ಚೆನ್ನಾಗಿ ಹತ್ಕೊಂತೈತೆ. ಎಷ್ಟು ಕೋತಿ ಬಂದಿದೆ ಅಂದರೆ ನಮ್ಮ ಮನೆಯವರು ಚಕ್ಲಿ ಹಾಕಕ್ಕೆ ಹೋಗೋರೆ.
ನೋಡಿ ಎಷ್ಟು ಕೋತಿ, ಇಲ್ಲೊಂದು ಅಲ್ಲೇ ಒಂದು ಒಂದು 4-5 ಕೋತಿಗಳು ಬಂದ್ಬಿಟ್ಟವೆ. ಅರಿನ್ ನೋಡಿ ಎದ್ರಕಂತವೆ. ಇವ್ರು ಚಕ್ಲಿ ಹಾಕಕ್ಕೆ ಹೋಗೋರು ಹಾಕ್ತವ್ರ. ಅಲ್ಲೊಂದೈತೆ ಓಡ್ತದೆ, ಆಮೇಲೆ ಎಸ್ದ ಮೇಲೆ ಓಡ್ ಬಂದು ಎತ್ಕೊಂಡು ಹೋಗ್ತವೆ. ಪಾಪ ಸುಮ್ಮನೆ ಕಾರ್ ನಿಲ್ಸಿದ ಅಷ್ಟೇ, ಒಂದೇ ಒಂದು ಫೋಟೋ ತಗೊಳ್ಳೋಣ ಅಂತ. ಅದೆಲ್ಲಿ ಇದ್ವೋ ಗೊತ್ತಿಲ್ಲ, ಎಲ್ಲ ಅಂಬ್ರಕೊಂಬಿಟ್ಟು. ಎಷ್ಟೊಂದು ಬಂದವು ನೋಡಪ್ಪು. ಇಡೀ ಫ್ಯಾಮಿಲಿ ತರ ಅವೆ. ಅಲ್ಲೆಲ್ಲ ಇಲ್ವಾ ಮರದ ಮೇಲೆಲ್ಲ ಜಿಗಿತಾ ಇದ್ದಾವೆ. ಬಂತು ಅಲ್ಲಿ ಇಲ್ಲಿ 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 ಅದು ಮೇಲ್ಗಡೆ ಒಂದು ಕೋತಿ ಇದೆ, ಅದ್ರ ಮೇಲೆ ಎಸಿತಾರೆ ಅಂತ ಭಯ ಬಿದ್ದು ಹೋಗ್ತಾ ಇತ್ತು ಅಲ್ಲೇ. ನಾವು ಹಂಗೆ ರೋಡಲ್ಲಿ ಹೋಗ್ತಿದ್ವಾ, ಇಲ್ಲಿ ಯಾರೋ ಬ್ಯಾಲ್ಕಾಯಿನೆಲ್ಲ ಉದುರಿಸ್ತಾ ಇದ್ರು. ನಾವು ಹಂಗೆ ಉದುರಿಸ್ಕೊಂಡೆ ತಗೊಂಡೋಗೋಣ ಅಂತ ಬಂದ್ವಿ. ಒಳಗೆ ಬಂದು ನೋಡಿದ್ರೆ ಇಲ್ಲಿ ನೋಡಿ ಎಷ್ಟೊಂದು ಜನ ಇದ್ದಾರೆ ಬ್ಯಾಲ್ಕಾಯಿನ ಬೀಳ್ಸೋಕ್ಕೆ. ಅದು ಮರದ ತುಂಬ ಫುಲ್ಲು ಬ್ಯಾಲ್ಕಾಯಿನೇ. ಇವ್ರು ಬೀಳ್ಸೋಕ್ಕೆ ಅಂತ ನಿಂತ್ಕೊಂಡವ್ರೆ. ಹಂಗೆ ಮಾತಾಡ್ಸ್ತಾ ನೋಡಿದ್ರೆ ಅವರೆಲ್ಲ ಮಾಗಡಿಯವರೇ ಅಂತೆ. ಹಂಗಾಗಿ ಎಲ್ಲ ಒಂದೇ ನಿಮಿಷ ಕ್ಲೋಸ್ ಆಗೋದ್ರು. ಅಲ್ಲೋಡಿ ಹೆಂಗೆ ಬೀಳಿಸ್ತವ್ರೆ, ಒಂದೇ ನಿಮಿಷಕ್ಕೆ ಎಲ್ಲ ಕ್ಲೋಸ್ ಆಗಿ ನಾನು ಬೀಳಿಸ್ತೀನಿ ಅಂತ. ನೋಡೋಣ ಯಾರ್ಯಾರು ಎಷ್ಟೆಷ್ಟು ಬೀಳಿಸ್ತಾರೆ ಅಂತ. ಹೊಡೀರಿ, ಹುಷಾರು. ಅಯ್ಯ ಓ ಬಿತ್ತಾ ವಾಟರ್ ಬಟಲ್ ಸರಿ ಬನ್ನಿ ಹೋಗ್ಲಿ. ಅಲ್ಲಿ ಮುಂದೆ ಮಾರ್ತಿದ್ರಲ್ಲ, ಕಿತ್ಕೊಂಡ್ರೆ ಆಗುತ್ತೆ. ಅಲ್ಲ ಕಿತ್ಕೊಂಡ್ರೆ ಅಂತೀನಿ, ತಗೊಂಡ್ರೆ ಆಗುತ್ತೆ. ನಮ್ಮ ಮನೆಯವರು ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡ್ತಾವ್ರೆ. ಅಲ್ಲಿ ಒಂದು ಆಂಟಿ ಅಂದರು, ಅವಾಗವಾಗ ಕಾರ್ ನಿಲ್ಲಿಸ್ಬೇಡಿ, ಚಿರತೆ ಹುಲಿ ಬಂದುಬಿಡುತ್ತೆ ಅಂತ. ನೋಡ್ರಿ ವಿಡಿಯೋಗೋಸ್ಕರ ಏನೇನು ಮಾಡ್ತಾವ್ರೆ ಅಂತ. ಒಂದೇ ಒಂದು ನಿಮಿಷ ಹಂಗೆ. ಅರಿ ಬೇಗ ಬಾ, ಬೇಗ ಇವಾಗ ಇಲ್ಲೊಂದು ಡ್ರಾಪ್ ಹಾಕಿದ್ದೀವಿ. ಹೆಂಗಿದೆ ನೋಡಿ ಗೈಸ್, ಲೊಕೇಶನ್ನು ಸಖತ್ತಾಗಿದೆ. ಅಲ್ಲಿದೆ ರೋಡು ಅಂತ ಕಾಣಿಸ್ತಿದ್ದೆ. ಅಲ್ಲಿಂದ ಬರಬೇಕು. ಅಲ್ಲಿಂದ ಬರ್ತಾ ಇದೊಂದು ಜಾಗ ನೋಡಿದ್ವಾ, ಆಟ ಆಡ್ತಿದ್ದಾರೆ ನೋಡಿ. ತುಂಬ ಜನ ಇದ್ದಾರೆ. ಇವರಿಬ್ಬರು ಅಲ್ಲಿ ಹೋಗ್ತಾ ಇದ್ದಾರೆ. ಸಖತ್ತಾಗಿದೆ ಪ್ಲೇಸು. ಅದು ಸನ್ರೈಸ್ ಬೇರೆ ಆಗ್ತಿದೆ. 5:45 ಇವಾಗ ಟೈಮು. ಸಖತ್ತಾಗಿದೆ. ಅವಳಿಗೆ ನೀರು ಅಂದರೆ ಸಖತ್ ಭಯ, ದಡದಲ್ಲೇ ಹೋಯ್ತಾ ಇರ್ತಾಳೆ. ಓಕೆ ಫೋಟೋ ತೆಗಿಬೇಕಾ? ಒಂದು ಪೋಸ್ ಕೊಡು ಯಾವುದನ್ನ. ಸೈಡಲ್ಲಿ ನಿಂತ್ಕೋ. ಆಮೇಲೆ ಸೂರ್ಯನ ನೋಡು. ನೀರು ನೋಡು, ಕೆಳಗಡೆ ನನ್ನ ನೋಡು. ಬಂತು. ಇವಾಗ ಮಂಚಿನಕುಳಿ ಡ್ಯಾಮಿಗೆ ಬಂದಿದ್ದೀವಿ. 6:20 ಅಲ್ಲೆಲ್ಲ ಬರ್ತಿದ್ರ, ಅವ್ರನ್ನ ಕೇಳ್ಕೊಂಡು ಬಂದ್ಬಿಟ್ವಿ. ಸಕಾಲಾಗಿದೆ ಡ್ಯಾಮ್ ಮಾತ್ರ. ಯಾರನ್ನ 6 ಕಾಲಾಗಿದೆ. 6 ಕಾಲ ಆಗಲೇ. ಯಾರಿಲ್ಲ, ಹಂಗಾಗಿ ನಮ್ಮದೇ ರಾಜಭಾರ. ನೀರು ಬಿಟ್ಟಿದ್ದಾರೆ, ಅದಕ್ಕೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಇವಾಗ ಲೈಟ್ ಬೇರೆ ಆನ್ ಮಾಡಿದ್ದಾರೆ, ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇದೆ. ಲಾಸ್ಟ್
ಏನು ಗೊತ್ತಾ, ಲಾಸ್ಟ್ ನಮ್ಮದೇನೆ ಇದು ಫೋಟೋ ವಿಡಿಯೋ. ಲಾಸ್ಟ್ ನಮ್ಮದೇ ಫೋಟೋ ವಿಡಿಯೋಸ್ ಎಲ್ಲ ಹೊಟ್ಟೋದ್ರು. ಯಾರು ಇಟ್ಟಿಲ್ಲ, ಒಂದು 10-20 ಜನ ಇತ್ತು ಅಷ್ಟೇ. ನಾವು ಬರೋಷ್ಟೆಲ್ಲ 6 ಗಂಟೆ ಆಗಿತ್ತು. ಅಲ್ಲಿಂದ ಇಲ್ಲಿಗೆ ಬಂದು ಅಲ್ಲಿಂದ ನೋಡ್ಕೊಂಡು ಬರೋಷ್ಟೆಲ್ಲ 6 ಕಾಲ ಆಯ್ತು. ಇಲ್ಲಿ ಬರೋಷ್ಟೆಲ್ಲ ಎಲ್ಲ ಹೊಟ್ಟೋದ್ರು. ನಮ್ಮದೇ ರಾಜಪಾಲ, ನಮ್ಮದೇ ಡ್ಯಾಮು. ಅದಕ್ಕೊಬ್ಬರೇ ಈಗ ನೋಡೋಕ್ಕೂ ಅವೆರಡರಲ್ಲಿ ನೀರು ಕಮ್ಮಿ ಇದೆ, ಮಧ್ಯದಲ್ಲಿ ಜಾಸ್ತಿ ಬರ್ತಾವಲ್ಲ. ಹೌದು, ಮಧ್ಯದಲ್ಲಿ ಜಾಸ್ತಿ ಬಿಟ್ಟಿದ್ದಾರೆ, ಆ ಕಡೆ ಈ ಕಡೆ ನೀರು ಸ್ಟಾಪ್ ಮಾಡಿದ್ದಾರೆ. ಸಕ್ಕತ್ತಾಗಿರೋ ಮಾತ್ರ ಬೇಕಿಲ್ಲ. ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ಬಿಡಲ್ಲ ಅಂದ್ಬಿಟ್ರ, ಬೇಜಾರಾಗಿ ರೋಡ್ ಬಿಡ್ತಾರ ಹೋದ್ವಾ. ಆಮೇಲೆ ಎಲ್ಲ ಈ ಕಡೆ ಎಲ್ಲ ಓಡಾಡ್ತಿದ್ರ, ಕೇಳಿದ್ವಿ ಯಾರನ್ನ ಹೋಗ್ತಿದ್ನ ಈ ಕಡೆ ಬಂದವ್ರನ್ನ. ಅವ್ರು ಈ ಕಡೆ ಹೋಗ್ಬಂದು ಇಲ್ಲಿಂದ ಹೋಗಿ ಅಂತ ಇತ್ತು. ಹಂಗೆ ಬಂದ್ವಿ, ಇಲ್ಲ ಮಿಸ್ ಮಾಡ್ಕೊಂತಿದ್ವಿ, ಹಂಗೆ ಡೈರೆಕ್ಟ್ ಹೋಗ್ಬಿಟ್ಟಿದ್ವಿ ಅಲ್ಲ. ಹೌದು, ಮಸ್ತ್ ಪ್ಲೇಸ್. ಡ್ಯಾಮ್ಗೆಲ್ಲ ಲೈಟ್ ಹಾಕಿದ್ದಾರೆ. ನಾವು ಇವಾಗ ಅಲ್ಲೇ ಹೋಗಿ ಅಲ್ಲಿಂದ ಹಿಂಗೆ ಬಳಸ್ಕೊಂಡು ಬಂದ್ವಿ, ಮೇಲೆ ಬಂದ್ಬಿಟ್ವಿ. ಅಲ್ಲಿ ಯಾರೂ ಜನನೇ ಇರಲಿಲ್ಲ, ನಾವೇ ಲಾಸ್ಟು. ಹಾಗಾಗಿ ಬೇಗನೆ ಬಂದ್ಬಿಟ್ವಿ. ಸಖತ್ತಾಗಿತ್ತು ಮಾತ್ರ. ಒಂದು ಅರ್ಧ ಗಂಟೆ ಏನೋ ಇದ್ವಿ. ಇವಾಗ ಅಲ್ಲೇ 7 ಗಂಟೆ 7 ಕಾಲಾಗಿದೆ. ಒಂದು ಅರ್ಧ ಗಂಟೆ ಇದ್ವಿ. ಸಖತ್ತಾಗಿತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅದೊಂದು ಜಾಗದಲ್ಲೇ. ಇವತ್ತೆಲ್ಲ ಟೋಟಲಾಗಿ ಎಂಜಾಯ್ ಮಾಡಿದ್ದೀವಿ, ಆದರೆ ಈ ಜಾಗ ತುಂಬ ಬೆಸ್ಟ್, ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಸ್ಟಾರ್ ಬಾಕ್ಸಿಗೆ ಬಂದಿದ್ದೀವಿ ಕಾಫಿ ಕುಡ್ಕೊಂಡು ಹೋಗೋಣ ಅಂತ. ಅರಿ ಆರ್ಡ್ರ್ ಮಾಡೋಕ್ಕೆ ಹೋಗಿದ್ದಾರೆ. ಕಾಫಿ ಕುಡಿದು ಸ್ಟಾರ್ ಬಾಕ್ಸಲ್ಲಿ ಹೊರಡುವ ಮನೆಗೆ. ಏನೋ ಎಸ್ ಎಸ್ ಇವತ್ತಿನ ಲಾಗ್ ಇಷ್ಟೇ. ಕಡೆಯವ್ರಿಗೂ ಯಾರ್ಯಾರು ನೋಡಿದ್ದೀರೋ ಅವರೆಲ್ಲ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಮರೀದೆ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಏನು ಅಂದ್ಕೊಂಡೋದ್ವಿ, ಅಲ್ಲಿ ಇನ್ನೇನೋ ಆಯಿತು. ಅದಾದಮೇಲೆ ಲಾಸ್ಟಲ್ಲಿ ಇದು ಎಂಥ ಮಾಲಿಗೆ ಬಂದು ಕಾಫಿ ಎಲ್ಲ ಕುಡಿದ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಮನೆಗೆ ಬಂದ್ವಿ. ಮನೆಗೆ ಬಂದಾಗಲೇ ರಾತ್ರಿ 11 ಗಂಟೆ ಆಗೋಗಿತ್ತು. ಚೆನ್ನಾಗಿತ್ತು ಇವತ್ತಿನ ಡೇ. ಇದೊಂಥರ ಮೆಮೊರಿಯಾಗಿ ಉಳ್ಕೊಂತು ನನಗೆ. ಅಷ್ಟೇ ಗೈಸ್. ನಿಮಗೆಲ್ಲ ಈ ವಿಡಿಯೋ ಹೆಂಗನ್ನಿಸ್ತು ಅನ್ನೋದನ್ನ ನಂಗೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಹಾಗೆ ಮರೀದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.